2025 ಜನವರಿ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಕೊಪ್ಪಳ ಸಮೀಪದ ಬಸಾಪುರ ಗ್ರಾಮದ ಬಳಿ ಬಲ್ಡೋಟಾ ಕಾರ್ಖಾನೆ 54,000 ಕೋಟಿ ಬಂಡವಾಳದಲ್ಲಿ ಒಂದು ಬೃಹತ್ ಸ್ಟೀಲ್ ಪ್ಲಾಂಟ್ ಅನ್ನು ವಿಸ್ತರಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಅನೌನ್ಸ್ ಮಾಡ್ತಾರೆ. ಈ ಅನೌನ್ಸ್ ಮಾಡಿದ ನಂತರ ಕೊಪ್ಪಳದಲ್ಲಿ ಈ ಒಂದು ಅನೌನ್ಸ್ಮೆಂಟ್ಗೆ ಈ ಒಂದು ಪ್ರಾಜೆಕ್ಟ್ಗೆ ಸಾಕಷ್ಟು ಒಂದು ವಿರೋಧ ವ್ಯಕ್ತವಾಗುತ್ತೆ. ಈ ಒಂದು ಪ್ರಾಜೆಕ್ಟ್ ಅನೌನ್ಸ್ ಆದ ಮಾರನೇ ದಿವಸದಿಂದ ಏನಂತಂದ್ರೆ ಕೊಪ್ಪಳದಲ್ಲಿ ವಿರೋಧದ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗುತ್ತೆ. ಇಡೀ ಕೊಪ್ಪಳ ಜನರು ಇದನ್ನ ಒಂದು ವಿರೋಧ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೊಪ್ಪಳದಲ್ಲಿ ಬಲ್ಡೋಟಾ ಕಾರ್ಖಾನೆ ವಿಸ್ತರಣೆ ಆಗಬಾರ್ದು, ಈ ಕಾರ್ಖಾನೆ ಇಲ್ಲಿಗೆ ಬಂದ್ರೆ ನಮಗೆ ಇದು ಒಂದು ಮರಣ ಶಾಸನ ಅಂತಕ್ಕಂಥದ್ದನ್ನ ಜನರಿಗೆ ಒಂದು ಜಾಗೃತಿಯನ್ನು ಮೂಡ್ತಾರೆ. ಇಡೀ ಕೊಪ್ಪಳದಲ್ಲಿ ಜನ ಏನಂತಂದ್ರೆ ಸಾವಿರಾರು ಜನರು ಒಗ್ಗಟ್ಟಾಗ್ತಾರೆ. ಒಂದು ಹೋರಾಟವನ್ನ ಮಾಡೋಣ, ಈ ಒಂದು ಬಲ್ಡೋಟಾ ಕಾರ್ಖಾನೆಯನ್ನ ಕೊಪ್ಪಳದಿಂದ ತೊಲಗಿಸೋಣ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯದೊಂದಿಗೆ ಒಂದು ಸಂಘಟನೆಯನ್ನು ನಡೆಸ್ತಾರೆ. ಈ ಭಾಗದ ಪ್ರತಿಯೊಂದು ಸಂಘಟನೆಗಳನ್ನ ಒಂದು ಮನವಿ ಮಾಡ್ತಾರೆ. ಪ್ರಗತಿಪರ ಚಿಂತಕರನ್ನ, ಪರಿಸರ ಪ್ರೇಮಿಗಳನ್ನ, ರಾಜಕಾರಣಿಗಳನ್ನ ಪಕ್ಷಾತೀತವಾಗಿ ಎಲ್ಲರೂ ಒಂದು ಒಗ್ಗೂಡಿ ಈ ಒಂದು ಕಾರ್ಖಾನೆಯನ್ನ ಓಡಿಸ್ಲಿಕ್ಕೆ ಒಂದು ತೀರ್ಮಾನ ಮಾಡ್ತಾರೆ. ಈ ತೀರ್ಮಾನದ ಅಂತಿಮ ಹಂತವಾಗಿ ಈ ಒಂದು ಹೋರಾಟದ ಉಸ್ತುವಾರಿಯನ್ನ ಕೊಪ್ಪಳದ ನಡೆದಾಡುವ ದೇವರು ಅಂತ ಕರೆತಕ್ಕಂತಹ ಏನಂತಂದ್ರೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಈ ಹೋರಾಟದ ನೇತೃತ್ವವನ್ನು ವಹಿಸ್ಕೋಬೇಕು. ಅಂದ್ರೆ ಮಾತ್ರ ಈ ಒಂದು ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತೇಳಿ ಸ್ವಾಮೀಜಿಯವರ ಬಳಿ ಕೊಪ್ಪಳದ ಜನತೆ ಪಕ್ಷಾತೀತವಾಗಿ ಹೋಗಿ ಒಂದು ಬೇಡಿಕೆಯನ್ನು ಇಡ್ತಾರೆ. ಈ ಬೇಡಿಕೆಗೆ ಸ್ವಾಮೀಜಿಯವರು ಕೂಡ ಒಂದು ಸಮ್ಮತಿಯನ್ನ ಸೂಚಿಸ್ತಾರೆ. ಸ್ವಾಮೀಜಿಯವರ ಒಂದು ಆಜ್ಞೆಯ ಮೇರೆಗೆ ಅಂತಂದ್ರೆ 2025 ಫೆಬ್ರವರಿ 24ನೇ ತಾರೀಕಿನಂದು ಕೊಪ್ಪಳದಲ್ಲಿ ಒಂದು ಬೃಹತ್ ಹೋರಾಟವನ್ನು ಆಯೋಜನೆ ಮಾಡ್ತಾರೆ. ಈ ಹೋರಾಟಕ್ಕೆ ಉಸ್ತುವಾರಿಯಾಗಿದ್ದು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು. ಅವತ್ತು ಅಲ್ಲಿ ಬಂದಂತಹ ಪಕ್ಷಾತೀತವಾಗಿ ಬಂದಂತಹ ಜನಪ್ರತಿನಿಧಿಗಳಿಗೆ ಈ ಒಂದು ಸ್ವಾಮೀಜಿ ಅವರು ಏನಂತಂದ್ರೆ ಒಂದು ಆಜ್ಞೆಯನ್ನ ಮಾಡ್ತಾರೆ. ಏನಂತಂದ್ರೆ ಯಾವುದೇ ಕಾರಣಕ್ಕೂ ಕೊಪ್ಪಳದಲ್ಲಿ ಬಲ್ಡೋಟಾ ಕಾರ್ಖಾನೆ ಸ್ಥಾಪನೆ ಆಗಬಾರ್ದು, ವಿಸ್ತರಣೆ ಆಗಬಾರ್ದು. ಆ ರೀತಿಯಾಗಿ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡವನ್ನ ಹೇರಬೇಕು. ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಸರ್ಕಾರದ ಗಮನಕ್ಕೆ ತರಬೇಕು. ನಂತರ ಈ ಕಾರ್ಖಾನೆಯನ್ನ ಈ ಪ್ರಾಜೆಕ್ಟ್ ಅನ್ನ ಇಲ್ಲಿಂದ ಕೈ ಬಿಡಬೇಕು. ಆ ಕೆಲಸವನ್ನ ಮಾಡೋದು ಈ ಭಾಗದ ಜನಪ್ರತಿನಿಧಿಗಳ ಕೆಲಸ ಅಂತೇಳಿ ಅವರಿಗೆ ಒಂದು ಆದೇಶವನ್ನ ಮಾಡ್ತಾರೆ. ಇದಾಗಿ 1 ವರ್ಷ ಕಳೀತಾ ಬಂತು. ಇದುವರೆಗೂ ಕೂಡ ಇದು ಯಾವುದೇ ರೀತಿ ಕಾರ್ಯರೂಪಕ್ಕೆ ಬಂದಿಲ್ಲ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಏನಂತಂದ್ರೆ ಈ ಒಂದು ಹೋರಾಟದಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ರು. ಅವತ್ತು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಮಾತನ್ನ ಹೇಳ್ತಾರೆ. ಈ ಕಾರ್ಖಾನೆ ಸ್ಥಾಪನೆ ಆದ್ರೆ ಇಲ್ಲಿ ತೊಟ್ಟಿಲು ತೂಗೋಕ್ಕಿಂತ ಸ್ಮಶಾನಕ್ಕೆ ಹೋಗಬೇಕಾದಂತ ಪರಿಸ್ಥಿತಿ ಜಾಸ್ತಿ ಆಗತ್ತೆ, ತೊಟ್ಟಿಲು ತೂಗೋ ಕೈಗಳು ಕಡಿಮೆ ಆಗತ್ತೆ ಅನ್ನುವಂತ ಒಂದು ಸಂದೇಶವನ್ನ ಕೂಡ ಕೊಡ್ತಾರೆ. ಅಂದ್ರೆ ಈ ಒಂದು ಕಾರ್ಖಾನೆ ಇಲ್ಲಿ ಸ್ಥಾಪನೆ ಆದ್ರೆ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗತ್ತೆ, ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಅಂದ್ರೆ ರೈತರು ಬೆಳೆದಂತಹ ಬೆಳೆಗಳ ಮೇಲೆ ಪರಿಣಾಮ ಬೀರುತ್ತೆ, ಬೆಳೆಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಮಾರುಕಟ್ಟೆ ಸಿಗಲ್ಲ. ಇಂಥ ಒಂದು ಹಲವಾರು ವಿಷಯಗಳನ್ನ ಇಟ್ಕೊಂಡು ಅವತ್ತು ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಈ ಒಂದು ಮಾತನ್ನ ಹೇಳ್ತಾರೆ. ಅವತ್ತು ರಾಜಕಾರಣಿಗಳಿಗೆ, ಜನಪ್ರತಿನಿಧಿಗಳಿಗೆ ಈ ಒಂದು ಆದೇಶ ಏನ್ ಮಾಡಿದ್ರು, ನೀವು ಈ ಕೆಲಸವನ್ನ ಮಾಡಿಕೊಂಡೇ ನೀವು ಕೊಪ್ಪಳಕ್ಕೆ ಬರಬೇಕು, ನಂತರ ನನ್ನ ಹತ್ರ ಬರಬೇಕು ಅಂತಕ್ಕಂಥ ಒಂದು ಆಜ್ಞೆಯನ್ನ ಮಾಡ್ತಾರೆ. ಇದಾದ ಬಳಿಕ ಏನಂತಂದ್ರೆ ಈ ಒಂದು ಹೋರಾಟಕ್ಕೆ ಸರ್ಕಾರ ಆಗಿರ್ಬೋದು ಮತ್ತೆ ಕಂಪನಿಯ ಆಡಳಿತ ಮಂಡಳಿ ಕೇವಲ ನಾಮಕವಾಸ್ತೆ ಒಂದು ಜಾನಕುರುಡರಂತೆ ವರ್ತನೆ ಮಾಡ್ತಾರೆ. ಇಷ್ಟೆಲ್ಲ ಆದರೂ ಕೂಡ ನಂತರದ ದಿನಗಳಲ್ಲಿ ಬಸಾಪುರದಲ್ಲಿರುವಂತಹ ಸಾರ್ವಜನಿಕರ ಕೆರೆ ಏನಿತ್ತು, ಆ ಕೆರೆಯನ್ನು ಕೂಡ ಬಲ್ಡೋಟಾ ಕಾರ್ಖಾನೆ ಒಂದು ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತೆ. ಸುಪರ್ದಿಗೆ ತೆಗೆದುಕೊಂಡ ನಂತರ ಅದ್ರ ಸುತ್ತಲೂ ಒಂದು ಫೆನ್ಸಿಂಗ್ ಅನ್ನು ಹಾಕಿ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಿ ಅಲ್ಲಿರುವಂತಹ ಸುತ್ತಮುತ್ತಲಿನ ಗ್ರಾಮದ ಜನಗಳಿಗೆ, ಜಾನುವಾರುಗಳಿಗೆ ಅಲ್ಲಿ ಪ್ರವೇಶವನ್ನು ಕೂಡ ಬಂದ್ ಮಾಡ್ತಾರೆ. ಈ ಪ್ರವೇಶವನ್ನು ಬಂದ್ ಮಾಡಿದ ನಂತರ ಅಲ್ಲಿ ಸಾಕಷ್ಟು ಗಲಾಟೆ ನಡೆಯುತ್ತೆ. ಆ ಭಾಗದ ರೈತರು ತಮ್ಮ ಜಾನುವಾರುಗಳಿಗೆ ನೀರನ್ನು ಕುಡಿಸಲಿಕ್ಕೆ ಆ ಕಾರ್ಖಾನೆಯ ಒಳಗಡೆ ನುಗ್ಗಿಸ್ತಾರೆ. ಈ ಸಂದರ್ಭದಲ್ಲಿ ಕೆಲವಷ್ಟು ರೈತರ ಮೇಲೆ, ಕುರಿಗಾಯಿಗಳ ಮೇಲೆ ಪೊಲೀಸ್ ಠಾಣೆಯಲ್ಲಿ ಕಾರ್ಖಾನೆಯ ಆಡಳಿತ ಮಂಡಳಿ ಒಂದು ದೂರನ್ನು ಕೂಡ ಕೊಡುತ್ತೆ. ಇಷ್ಟೆಲ್ಲ ಗಲಾಟೆ ಆದ ನಂತರ ಏನಂತಂದ್ರೆ ಸರ್ಕಾರ ಈ ಗಲಾಟೆ ದಿನದಿಂದ ದಿನಕ್ಕೆ ಒಂದು ವಿಪರೀತ ತೀವ್ರ ರೂಪಕ್ಕೆ ಹೋಗುತ್ತೆ. ಇದೇ ಸಂದರ್ಭದಲ್ಲಿ ಕೊಪ್ಪಳದ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ರಾಜ್ಯದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರನ್ನ ಹೋಗಿ ಭೇಟಿ ಮಾಡ್ತಾರೆ, ಒಂದು ಮನವಿಯನ್ನು ಕೊಡ್ತಾರೆ. ಏನಂತಂದ್ರೆ ಕೊಪ್ಪಳದಲ್ಲಿ ವಿಸ್ತರಣೆ ಆಗ್ತಾ ಇರತಕ್ಕಂತಹ ಬಲ್ಡೋಟಾ ಕಾರ್ಖಾನೆ ಏನಿದೆ, ಇದು ಸದ್ದಿಲ್ಲದೆ ಒಳಗಡೆ ಕೆಲಸವನ್ನ ನಡೆಸ್ತಾ ಇದೆ. ಇದರಿಂದ ನೀವು ಕಾರ್ಖಾನೆಯನ್ನು ಸ್ಥಗಿತ ಮಾಡುವ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಕೂಡಲೇ ಈ ಸರ್ಕಾರ ಏನಂತಂದ್ರೆ ಇಲ್ಲಿ ಕೆಲಸ ಕಾರ್ಯಗಳನ್ನು ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾರೆ. ಈ ಒಂದು ನಿಯೋಗ ಹೋಗಿತ್ತು, ನಿಯೋಗದ ಮನವಿಯ ಆಧಾರದ ಮೇಲೆ CM ಸಿದ್ದರಾಮಯ್ಯನವರು
ಅವರು ಅಂದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮೌಖಿಕ ಆದೇಶವನ್ನು ಮಾಡ್ತಾರೆ. ಈ ಒಂದು ಕಾರ್ಖಾನೆಯ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಮಾಡ್ತಾರೆ. ಈ ಆದೇಶವನ್ನು ಮಾಡಿದ ನಂತರವೂ ಕೂಡ ಬಲ್ಡೋಟ ಕಾರ್ಖಾನೆ ಇವತ್ತಿನವರೆಗೂ ಕೂಡ ಯಾವುದೇ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿಲ್ಲ. ಇಂದಿಗೂ ಕೂಡ ಕದ್ದು ಮುಚ್ಚಿ ಕಾರ್ಖಾನೆಯ ಒಳಗಡೆ ಕೆಲಸ ಕಾರ್ಯಗಳು ನಡೀತಾನೆ ಇದ್ದಾವೆ. ಇದೆಲ್ಲ ಪ್ರಹಸನಗಳು ನಡೀತಾ ಇದ್ದಾಗ ಇಲ್ಲಿರುವಂಥ ಹೋರಾಟಗಾರರು ಏನಂತಂದರೆ ಒಂದು ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಹಮ್ಮಿಕೊಂಡು ಕೊಪ್ಪಳದಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಮುಂದಾಗ್ತಾರೆ. ಅಂದರೆ ಕಳೆದ 117 ದಿನಗಳಿಂದ ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ ಮತ್ತು ಏನಂತಂದರೆ ಇಲ್ಲಿನ ಇನ್ನಷ್ಟು ಹಲವು ಏನಂದರೆ ಹೋರಾಟಗಾರರು 117 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನು ಕೊಪ್ಪಳ ನಗರಸಭೆ ಎದುರುಗಡೆ ನಡೆಸ್ತಾರೆ. ಇವತ್ತಿಗೆ ಅಂದರೆ ಫೆಬ್ರವರಿ 24ನೇ ತಾರೀಕು ಇವತ್ತಿಗೆ ಈ ಹೋರಾಟಕ್ಕೆ 1 ವರ್ಷ ಆಗ್ತಾ ಇದೆ. ಈ 1 ವರ್ಷ ಆದ ಹಿನ್ನೆಲೆಯಲ್ಲಿ ಇವತ್ತು ಅಂದರೆ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡಗಳನ್ನು ತಂದರು. ಇಲ್ಲಿರುವಂತಹ ವಸ್ತುಸ್ಥಿತಿಯನ್ನು ಸರ್ಕಾರದ ಗಮನಕ್ಕೆ ಹಲವು ರೀತಿಯಲ್ಲಿ ಹೋರಾಟಗಾರರು ತೆಗೆದುಕೊಂಡು ಬಂದರು. ಏನು ಈ ಬಲ್ಡೋಟ ಕಾರ್ಖಾನೆ ಏನಿದೆ, ಈ ಬಲ್ಡೋಟ ಕಾರ್ಖಾನೆಯ ಸುತ್ತಲೂ ಇರದಂತಹ ಬಾಧಿತ ಪ್ರದೇಶಗಳು ಏನಿದ್ದಾವೆ ಹಳ್ಳಿಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ರೈತರಿಗೆ ಸರಿಯಾದ ಬೆಳೆ ಬರ್ತಾ ಇಲ್ಲ. ಬೆಳೆದಂಥ ಬೆಳೆಗಳ ಮೇಲೆ ಒಂದು ರೀತಿ ಕಪ್ಪಾದ ಮಣ್ಣು ಬೀಳುತ್ತೆ, ಹೊಗೆ ಬೀಳುತ್ತೆ, ಸಾಕಷ್ಟು ಪ್ರಮಾಣದ ಏನಂತಂದರೆ ತ್ಯಾಜ್ಯವನ್ನು ಹೊರಸೂಸ್ತಾ ಇದೆ. ಅಲ್ಲಿರುವಂತಹ ತುಂಗಭದ್ರಾ ನದಿ ಕೂಡ ಒಂದು ಮಾಲಿನ್ಯವಾಗ್ತಾ ಇದೆ. ಇದರಿಂದ ಅಲ್ಲಿ ಬೆಳೆದಂಥ ಬೆಳೆಗಳಿಗೆ ಸರಿಯಾದ ಒಂದು ಮಾರುಕಟ್ಟೆ ಸಿಗ್ತಾ ಇಲ್ಲ. ಅಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಅಸ್ತಮಾ ಆಗಿರ್ಬೋದು, TB ಆಗಿರ್ಬೋದು, ಅದರ ಜೊತೆಗೆ ಚರ್ಮ ರೋಗದಂತಹ ಕಾಯಿಲೆಗಳು ಸಾಕಷ್ಟು ಒಂದು ಬಾಧ್ಯತೆಯನ್ನು ಕೊಡ್ತಾ ಇದ್ದಾವೆ. ಇಷ್ಟೆಲ್ಲ ಒಂದು ಸಂಕಷ್ಟಗಳಿದ್ರೂ ಕೂಡ ಸರ್ಕಾರ ಇದನ್ನು ಯಾವುದನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಒಂದು ಕಡೆ ಸರ್ಕಾರ ಕೇವಲ ಜಾಣ ಮೌನತನ ವಹಿಸ್ತಾ ಇದ್ದು, ಮತ್ತೊಂದು ಕಡೆ ಮೂಗಿಗೆ ತುಪ್ಪ ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹೋರಾಟಗಾರರಿಗೆ ನಾವು ಕೆಲಸವನ್ನ ಮಾಡಲಿಕ್ಕೆ ಯಾವುದೇ ಅನುಮತಿಯನ್ನು ಕೊಟ್ಟಿಲ್ಲ ಅಂತ ಹೇಳುತ್ತೆ. ಆದರೆ ಕಾರ್ಖಾನೆ ಮಾತ್ರ ಒಳಗೆ ಸದ್ದಿಲ್ಲದೆ ಎಲ್ಲ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಏನಂತಂದ್ರೆ ಇಲ್ಲಿರುವಂಥ ಹೋರಾಟಗಾರರ ಏನಂತಂದ್ರೆ ಒಂದು ಆಕ್ರೋಶ ಕೂಡ ಕಟ್ಟೆ ಹೊಡೆದಿದೆ ಅಂತ ಹೇಳ್ಬೋದು. ಹೀಗಾಗಿ ಇವತ್ತು 1 ವರ್ಷ ಅಂದರೆ ಫೆಬ್ರವರಿ 24ಕ್ಕೆ 1 ವರ್ಷ ಕಳೀತಾ ಇದೆ ಈ ಹೋರಾಟಕ್ಕೆ. ಹೀಗಾಗಿ ಇವತ್ತು ಮತ್ತೆ ಅನಿವಾರ್ಯವಾಗಿ ಹೋರಾಟಗಾರರು ಕೊಪ್ಪಳ ಬಂದನ್ನು ಘೋಷಣೆ ಮಾಡಿದರು. ಹೀಗಾಗಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಕೊಪ್ಪಳ ನಗರ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಇಲ್ಲಿರುವಂಥ ಹೋರಾಟಗಾರರು ಏನು ಕೊಪ್ಪಳದ ಜನತೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದು ಈ ಬಂದ್ಗೆ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದರು. ಈ ಒಂದು ಹೋರಾಟಗಾರರ ಮನವಿಯಂತೆ ಕೊಪ್ಪಳದ ಈ ಪ್ರತಿಯೊಬ್ಬ ನಾಗರಿಕರು ಕೂಡ ತಮ್ಮ ಕೆಲಸವನ್ನು ಬಂದ್ ಮಾಡಿ ಈ ಬಂದ್ಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ರು. ಕೊಪ್ಪಳದ ಗವಿಮಠದ ಆವರಣದಿಂದ ನಗರಸಭೆ ಒಳಗೂ ಒಂದು ಬೃಹತ್ ಹೋರಾಟವನ್ನು ಮಾಡಿದರು. ನಗರಸಭೆ ಎದುರು ಕಳೆದ 117 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟ ನಡೀತಾ ಇತ್ತು. ಈ ಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದ್ರು. ಈ ಸಮಾವೇಶ ಏನು ಪ್ರತಿಭಟನಾ ಮೆರವಣಿಗೆ ಗವಿಸಿದ್ದೇಶ್ವರ ಮಠದಿಂದ ಇಲ್ಲಿವರೆಗೂ ಬರಬೇಕಾದ್ರೆ ದಾರಿಯುದ್ದಕ್ಕೂ ಏನಂತಂದ್ರೆ ಬಾಧಿತ ಪ್ರದೇಶಗಳಲ್ಲಿ ಜನರು ಅನುಭವಿಸ್ತಕ್ಕಂತಹ ಕಷ್ಟಗಳನ್ನು ಕೂಡ ಇಲ್ಲಿ ಪ್ರದರ್ಶನವನ್ನು ಮಾಡಿದ್ರು. ಅಲ್ಲಿ ಬೆಳೆದಂತಹ ಬೆಳೆಗಳು ಯಾವ ರೀತಿ ಇದಾವೆ, ಅಲ್ಲಿರುವಂತಹ ಜನರು ಯಾವ ರೀತಿ ಬದುಕನ್ನು ಸಾಗಿಸ್ತಾ ಇದ್ದಾರೆ, ಅಲ್ಲಿರುವಂಥ ಜನರಿಗೆ ಈ ಉಸಿರಾಟದ ತೊಂದರೆ ಯಾವ ಥರ ಇದೆ, ಮತ್ತು ಅವರಿಗೆ ಆರೋಗ್ಯದ ಮೇಲೆ ಯಾವ ರೀತಿ ಒಂದು ಪರಿಣಾಮ ಬೀರ್ತಾ ಇದೆ, ಇದೆಲ್ಲವನ್ನು ಕೂಡ ಒಂದು ಏನಂತಾರೆ ಮೆರವಣಿಗೆ ಉದ್ದಕ್ಕೂ ಪ್ರದರ್ಶನವನ್ನು ಮಾಡ್ತಾ ಬಂದರು. ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಮಹಿಳೆಯರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಈ ಒಂದು ವೇದಿಕೆ ಸಭೆಯಲ್ಲಿ ಕೂಡ ಜರೆದಂತಹ ಜನಪ್ರತಿನಿಧಿಗಳಿಗೆ ತರಾಟೆಗೆ ತೆಗೆದುಕೊಂಡಂತಹ ಘಟನೆಗಳು ಕೂಡ ನಡೆದವು. ಇಲ್ಲಿನ ಜನಪ್ರತಿನಿಧಿಗಳಿಗೆ ಸದನದಲ್ಲಿ ಈ ಒಂದು ಕಾರ್ಖಾನೆಯ ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡಲ್ಲ, ಜನರ ಕಷ್ಟವನ್ನು ಸರ್ಕಾರಕ್ಕೆ ತಿಳಿಸುವಲ್ಲಿ ನೀವು ವಿಫಲರಾಗಿದ್ದೀರಿ ಅಂತೇಳಿ ಇಲ್ಲಿನ ಸ್ಥಳೀಯ ಶಾಸಕರು, ಸಂಸದರು ಮತ್ತು ಮಾಜಿ ಸಂಸದರನ್ನು ಕೂಡ ಇಲ್ಲಿ ಸೇರಿದಂತಹ ಮಹಿಳಾ ರೈತರು ಒಂದು ತರಾಟೆಗೆ ತೆಗೆದುಕೊಂಡು ಆಕ್ರೋಶವನ್ನು ಹೊರಹಾಕಿದಂತಹ ಒಂದು ಘಟನೆ ಕೂಡ ನಡೆಯಿತು. ಒಟ್ಟಾರೆ ಬೆಳಗ್ಗೆಯಿಂದ ನಡೆದಂತಹ ಈ ಒಂದು ಕೊಪ್ಪಳ ಬಂದ್ ಏನಿತ್ತು ಸಾಯಂಕಾಲದವರೆಗೂ ಸಂಪೂರ್ಣವಾಗಿ ಮುಂದುವರೆದಿದ್ದು ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಕಾರ್ಖಾನೆಯಿಂದ ಆಗ್ತಕ್ಕಂತಹ ಪರಿಣಾಮ ಏನಿದೆ ಇದೆಲ್ಲವನ್ನು ಅರಿತಂತಹ ಕೊಪ್ಪಳದ ಜನರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಿದ್ದು, ಸರ್ಕಾರ ಇನ್ನಾದರೂ ಈ ಜನರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿನ ಜನರಿಗೆ ಒಂದು ಉತ್ತಮ ಪರಿಸರವನ್ನು ಒದಗಿಸಿಕೊಡಬೇಕು. ಸದ್ಯ ಇಷ್ಟೊಂದು ವಿರೋಧ ಕೇಳ್ತಾ ಇರ್ತಕ್ಕಂತಹ ಬಲ್ಡೋಟ ಕಾರ್ಖಾನೆ ಜೊತೆಗೆ ಇಲ್ಲಿ ಹೊಗೆಯನ್ನು ಬಿಡ್ತಕ್ಕಂಥ ಇನ್ನಿತರ ಕಾರ್ಖಾನೆಗಳೇನಿದ್ದಾವೆ ಅವೆಲ್ಲವುಗಳ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಸದ್ಯ ಈಗ ವಿಸ್ತರಣೆ ಆಗ್ತಾ ಇರ್ತಕ್ಕಂತಹ ದೊಡ್ಡ ಕಾರ್ಖಾನೆ ಏನಿದೆ ಬಲ್ಡೋಟ ಕಾರ್ಖಾನೆ, ಇದನ್ನು ಕೊಪ್ಪಳದಿಂದ ತೊಲಗಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಆಕ್ರೋಶದ ಮೂಲಕ ಸರ್ಕಾರದ ಎದುರಿಗೆ ಇವತ್ತು ಕೊಪ್ಪಳದ ಜನರು ಇಟ್ಟಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಕಾರ್ಖಾನೆಯ ವಿಸ್ತರಣೆಗೆ ಒಂದು ಬ್ರೇಕ್ ಹಾಕತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.